ಗಣೇಶ್ ಅಂದ್ಬಿಟ್ಟು ನಾನು ರಾಜಗುಂಟೆ ಹತ್ರ ಕಾಕೋಳಿಂದ ಬಂದಿದ್ದೀನಿ. ನಮ್ಮದು ದಾಳಿಂಬೆ ಒಂದು 12 ಎಕರೆ ಇದೆ. ಇಷ್ಟಿಂದ ದಾಳಿಂಬೆ ಒಳ್ಳೆ ರೇಟ್ ಹೋಗ್ತಾಯಿತ್ತು. ಈಗ ಈ ವಾತಾವರಣದಿಂದ ಮತ್ತು ಹಬ್ಬದ ವಾತಾವರಣದಿಂದ ಎಲ್ಲರೂ ರೈತರು ಸ್ಟಾಕ್ ಮಾಡಿಕೊಂಡು ಒಂದೇ ಸರಿ ಈ ಥರ ದಾಳಿಂಬೆ ತೊಗೊಂಬಂದು ದಿನೇ ದಿನೇ ರೇಟ್ ಕಡಿಮೆ ಆಗ್ತಿದೆ. ರೇಟ್ ಕಡಿಮೆ ಆಗೋದಕ್ಕಿಂತ ವ್ಯಾಪಾರಸ್ಥರು ಕಡಿಮೆ ಆದಾಗ ಆಟೋಮೆಟಿಕ್ಕು ರೇಟ್ಗಿಂತ ನಿಮ್ಗೆ ಮಾಲ್ ಇಲ್ಲೇ ಉಳ್ಕೊಳ್ಳುತ್ತೆ. ಅದರಿಂದ ನಾನು ಈ ರೈತರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇದನ್ನೆಲ್ಲ ವಾತಾವರಣ ನೋಡಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಏನೇನು ಬಂದಿರುತ್ತಲ್ಲ ಆ ಟೈಮಲ್ಲಿ ನೋಡಿಕೊಂಡು 5-10 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಮುಂದಿನ ದಿನ ಈ ಥರ ಪ್ರಾಬ್ಲಮ್ಸ್ ಹಾಕೊಳ್ಳೋದು ಬೇಡ. ಅವತ್ತೇ ಮಾರಿಕೊಂಡು ಮುಂದಿನ ರೈತರಿಗೆ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ದಾಳಿಂಬೆ ತುಂಬ ಕಷ್ಟಕರವಾದ ಬೆಳೆ ಮತ್ತು ವರ್ಷಕ್ಕೆ ಒಂದೇ ಬರೋದು ಬೆಳೆ. ಅದನ್ನು ರೈತರು ಯಾವ ಥರ ಮಾಡ್ತಾರೋ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡಬೇಕಂತ ನನ್ನ ಅನಿಸಿಕೆ. ಈಗ ಇಲ್ಲಿ ಏನು ಮಾಡಿದ್ದಾರೆ, ರೈತರು ಹಬ್ಬಕ್ಕಂತ ಸ್ಟಾಕ್ ಇಟ್ಕೊಂಡು ಮಾರ್ಕೆಟ್ ಒಂದೇ ಸರಿ ಬಂದುಬಿಟ್ಟಿದ್ದಾರೆ. ಒಂದೇ ಸರಿ ಬಂದರೆ ಏನಾಗುತ್ತೆ, ಯಾರು ತೊಗೋತಾರೆ? ಮತ್ತು ಮಳೆನೂ ಬಿದ್ದಿದೆ. ಮಳೆ ಬಿದ್ದಿದ್ದರಿಂದ ಮೊನ್ನೆ ಎಲ್ಲ ಮಳೆ ಮಧ್ಯಾಹ್ನಕ್ಕೆ ಬಂದಿದ್ದರಿಂದ ವ್ಯಾಪಾರಸ್ಥರು ಗಾಡಿಯಲ್ಲಿ ಹಂಗೆ ಉಳ್ಕೊಂಡಿದೆ. ಅದರಿಂದ ಸ್ವಲ್ಪ ಮಾರ್ಕೆಟ್ ಡಲ್ ಇದೆ. ಇಲ್ಲಿಗೆ ಬರಬೇಕಾದ್ರೆ ನಮ್ಮ ಕೇಶವಣ್ಣವ್ರ ಮಂಡಿಗೆ ಬರಬೇಕಾದ್ರೆ ಒಂದು ಫೋನ್ ಮಾಡಿಕೊಂಡು ಅವ್ರು ಏನಿರುತ್ತೆ ಇಂಡೆಂಟು ಅಂದರೆ ಎಷ್ಟಿದೆ ಏನಿದೆ ತಿಳ್ಕೊಂಡು ತೊಗೊಂಬಂದರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಬಂದು ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಭಾವನೆ ಮತ್ತು ನನ್ನ ಅನಿಸಿಕೆ.